ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮೈ ಚಾನಲ್. ಈಗ ನಾವು ಯತಿ, ಘನ ಮತ್ತು ಘನದ ವಿಧಗಳ ಬಗ್ಗೆ ನೋಡೋಣ. ಓಕೆನಾ? ಮೊದಲನೇದಾಗಿ ಘನಗಳಲ್ಲಿ ಫಸ್ಟ್ ಘನ ಅಲ್ಲ, ಯತಿ ಅಂದರೆ ನೋಡೋಣ. ಓಕೆನಾ? ಮೊದಲು ಯತಿ ಅಂದರೆ ಪದ್ಯವನ್ನು ವಾಚಿಸುವಾಗ ಅಥವಾ ಓದುವಾಗ. ಓಕೆನಾ? ಅರ್ಥಕ್ಕೆ ಲೋಪವಾಗದಂತೆ ನಿಲ್ಲಿಸುವ ಸ್ಥಳವನ್ನು ಯತಿ ಎನ್ನುವರು. ಅರ್ಥಕ್ಕೆ ಲೋಪವಾಗದಂತೆ ನಿಲ್ಲಿಸುವ ಸ್ಥಳವನ್ನು ಯತಿ ಅಂತ ಕರೆಯುತ್ತಾರೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಘನ. ಘನ ಅಂದ್ರೇನು ಅಂದರೆ, ಘನ ಅಂದರೆ ನಮಗೆ ಗುಂಪು ಎಂದರ್ಥ ಬರುತ್ತೆ. ಓಕೆನಾ? ಘನ ಅಂದರೆ ಗುಂಪು ಎಂದರ್ಥ. ಪದ್ಯದ ಪ್ರತಿ ಸಾಲಿನ ಅಕ್ಷರ ಅಥವಾ ಮಾತ್ರೆ ಅಥವಾ ಅಂಶಗಳ ಗುಂಪೇ ಘನ. ಘನ ಈ ಥರ ಗುಂಪುಗಳಿದ್ದರೆ ಅದಕ್ಕೆ ನಾವು ಘನ ಅಂತ ಕರಿತೀವಿ. ಓಕೆನಾ? ಘನಗಳ ವಿಧಗಳು ನೋಡಿ. ಮೊದಲನೇದು ಮಾತ್ರಾ ಘನ. ಅಂದರೆ ಮಾತ್ರೆಗಳ ಲೆಕ್ಕಾಚಾರದಿಂದ ಗುಂಪು ಮಾಡಿದರೆ ಮಾತ್ರಾಘನ ಎಂತಲೂ ಕರೆಯುವರು. ಓಕೆನಾ? ನೆಕ್ಸ್ಟ್ ಒನ್ ಅಕ್ಷರಘನ. ಇದೊಂದ್ಬಿಟ್ಟು ಅಕ್ಷರಗಳ ಲೆಕ್ಕಾಚಾರದಿಂದ ಗುಂಪು ಮಾಡಿದರೆ ಅಕ್ಷರಘನ ಎಂದು ಕರೆಯುವರು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅಂಶಘನ. ಅಂಶಗಳ ಆಧಾರದಿಂದ ಗುಂಪು ಮಾಡಿದರೆ ಅದು ಅಂಶಘನ ಎಂದು ಕರೆಯುವರು. ಓಕೆನಾ? ಈ ಥರ ಗುಂಪುಗಳಿಗೆ ನಾವು ಘನಗಳು ಅಂತ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಫ್ರೆಂಡ್ಸ್.